ಅವಧೂತರು ಈಗ ಕಿರಿಯ ಶ್ರೀಗಳು. ಸ್ವಾಮೀಜಿಗಳದ್ದು ಅಗ್ನಿ ಪ್ರವೇಶವೋ, ಆತ್ಮಹತ್ಯೆಯೋ, ಕೊಲೆಯೋ? ಇಷ್ಟಕ್ಕೂ ಚೌಳಿ ಮಠದ ರಹಸ್ಯವಾದ್ರೂ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ ಅಗ್ನಿ ಪ್ರವೇಶದ ನಗ್ನ ಸತ್ಯ. ಇಷ್ಟಕ್ಕೂ ಈ ರಣಭೇಕರ ಸಾವು ಸಂಭವಿಸಿದ್ದಾದ್ರೂ ಹೇಗೆ? ಆ ಮೂವರು ಸ್ವಾಮೀಜಿಗಳು ಸಾವನ್ನಪ್ಪುವಾಗ ಮಠದಲ್ಲಿ ಯಾರ್ಯಾರಿದ್ರು? ಅವರ ಕಿರುಚಾಟ ಯಾರಿಗೂ ಕೇಳಿಸ್ಲಿಲ್ವಾ? ಈ ಎಲ್ಲ ಪ್ರಶ್ನೆ, ಅನುಮಾನಗಳಿಗೆ ಉತ್ತರ ಸಿಗ್ತಾನೇ ಇಲ್ಲ. ಮೂವರು ಸ್ವಾಮೀಜಿಗಳು ಇದ್ದಕ್ಕಿದ್ದಂತೆ ಸಾಯಲು ನಿರ್ಧರಿಸಿದ್ದೇನೂ ಅಲ್ಲ. ಇವರಲ್ಲಿ ಒಬ್ಬನಿದ್ದಾನಲ್ಲ, ಪ್ರಣವ್. ಈತನಿಗೆ ಕೇವಲ 16 ವರ್ಷ. 9ನೇ ಕ್ಲಾಸ್ ಓದುತ್ತಿದ್ದ ವಿದ್ಯಾರ್ಥಿ. ದೇವರನ್ನ ನಂಬುವ ವಯಸ್ಸೇ ಆದರೂ ಆಧ್ಯಾತ್ಮ, ಪರಮಾತ್ಮದಂತಹ ವಿಷಯಗಳು ಅರ್ಥವಾಗುವ ವಯಸ್ಸಲ್ಲ. ಇನ್ನೊಬ್ಬ ಜಗನ್ನಾಥ ಸ್ವಾಮೀಜಿ, ವಯಸ್ಸು 22 ವರ್ಷ. ಜೀವನದ ಬಗ್ಗೆ ನೂರಾರು ಕನಸು ಕಟ್ಟಿಕೊಳ್ಳುವಂತಹ ವಯಸ್ಸು. ಆಧ್ಯಾತ್ಮ, ಮನಃಶಾಂತಿಯಂಥ ವಿಷಯಗಳು ಈ ವಯಸ್ಸಿಗೂ ಅಲ್ಲ. ಇನ್ನೊಬ್ಬ ವ್ಯಕ್ತಿ ವೀರಾರೆಡ್ಡಿಗೆ 50ನೇ ವರ್ಷ. ಅದು ವಾನಪ್ರಸ್ಥಾಶ್ರಮದ ವಯಸ್ಸು ಎನ್ನಬಹುದಾದರೂ ಸ್ವಯಂ ಸಾವಿಗೆ ಶರಣಾಗುವ ವಯಸ್ಸಂತೂ ಖಂಡಿತ ಅಲ್ಲ. ಇಷ್ಟಿದ್ದರೂ ಈ ಮೂವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದನ್ನು ಅವರು ಆತ್ಮಾಹುತಿ ಎಂದುಕೊಳ್ಳಬಹುದು. ಆದರೆ ಇದು ಆತ್ಮಹತ್ಯೆಯೇ ಹೊರತು ಆತ್ಮಾಹುತಿ ಅಲ್ಲ ಅನ್ನೋದಂತೂ ಸ್ಪಷ್ಟ. ಇಷ್ಟಕ್ಕೂ ಅವರು ಬರೆದಿಟ್ಟ ಡೆತ್ ನೋಟ್ ನೋಡ್ತಾ ಇದ್ರೆ ಇದು ಆತ್ಮಹತ್ಯೆಯೋ ಕೊಲೆಯೋ ಅನ್ನೋ ಅನುಮಾನ ಬರುತ್ತೆ. ಪರಮ ಪೂಜ್ಯ ಗುರುದೇವರೇ ನಮ್ಮ ತಂದೆ, ತಾಯಿ, ಬಂಧು ಬಳಗ, ಬ್ರಹ್ಮ, ವಿಷ್ಣು, ರುದ್ರ, ದೇವಾದಿದೇವತೆ ಅವರೇ ನಮ್ಮ ಪಾಲಿನ ಸರ್ವಸ್ವವಾಗಿದ್ದರು. ಮೊದಲೇ ನಾವೆಲ್ಲರೂ ನಿಮ್ಮ ನಗಲಿ ಇರಲಾರೆವು ಎಂದಾಗ ಈ ಅಶಾಶ್ವತ ಜಗತ್ತಿನಲ್ಲಿ ಈ ಕಲಿಯ ಪ್ರಭಾವಿತ ಜನರಲ್ಲಿ ಇರುವುದಿಲ್ಲ ಎಂದಾಗ ನನ್ನ ಧಾಮಕ್ಕೆ ಬಂದಿರಿ ಎಂದು ಕೇಳಿದರು. ಬರುವುದು ಹೇಗೆಂದು ಕೇಳಿದಾಗ ಒಬ್ಬರಿಂದ ಕಟ್ಟೆಗೆ ತರಿಸಿ ಅಗ್ನಿದೇವನ ಮುಖಾಂತರ ಬನ್ನಿರಿ ಎಂದು ಹೇಳಿದರು. ಗುರುದೇವರ ಅಗಲಿಕೆಯ ವಿರಹದ ಬಾಧೆಯನ್ನು ತಾಳುತ್ತಾ ಬಾಳುತ್ತಾ ಹಾಗೇ ಬದುಕಿದೆವು. ಆದರೂ ಗುರು ಶಿಷ್ಯರ ಚರಿತ್ರೆಯನ್ನ ನೋಡಿ ಕೇಳಿ ಗುರುದೇವರನ್ನು ಕಳೆದುಕೊಂಡೆನಲ್ಲ ಎಂಬ ವಿರಹವನ್ನು ಸಹಿಸಲಾಗದೆ ಅವರ ಪಾದದಲ್ಲಿ ಒಂದಾಗಿದ್ದೇವೆ. ಗುರುದೇವರ ಮುಂದೆ ನಾವುಗಳು, ನೀವು ದೇಹವನ್ನು ತ್ಯಜಿಸಿದ ನಂತರ ನಾವುಗಳೂ ಕೂಡ ದೇಹವನ್ನು ತ್ಯಜಿಸುತ್ತೇವೆಂದು ಪ್ರತಿಜ್ಞೆ ಮಾಡಿದ್ದೆವು. ಅದಕ್ಕಾಗಿಯೇ ಕಟ್ಟೆಗೆಯ ಪ್ರಬಂಧವನ್ನು ಮಾಡಿಸಿದ್ದರು. ನಮ್ಮ ಪ್ರತಿಜ್ಞೆ ಪೂರ್ಣ ಮಾಡಿದ್ದೇವೆ. ಆ ಸದ್ಗುರು ದೇವರು ನಿರಾಕಾರ ರೂಪದಿಂದ ಇಲ್ಲೇ ಇದ್ದು ಎಲ್ಲ ಜೀವಕೋಟೆಗಳಿಗೂ ನಾನೇ ನನ್ನದೆಂಬ ಅಹಂಕಾರವನ್ನು ಬಿಡಿಸಿ ನಿಜ ಜ್ಞಾನವಿತ್ತು ತನ್ನಲ್ಲಿ ಒಂದಾಗಿಸಿಕೊಳ್ಳಲಿ. ನಾವುಗಳು ನಮ್ಮ ಸ್ವಇಚ್ಛೆಯಿಂದಲೇ ನಮ್ಮ ಸ್ವಧಾಮವಾದ ಕೈಲಾಸಕ್ಕೆ ಹೋಗಿದ್ದೇವೆ. ನಮಗೆ ಯಾರೂ ತಂದೆ, ತಾಯಿ, ಬಂಧು ಬಳಗ ಇಲ್ಲ, ಶತ್ರು ಮಿತ್ರರೂ ಇಲ್ಲ. ಆ ದೇವರೇ ನಮಗೆ ಎಲ್ಲ. ಅದಕ್ಕಾಗಿ ನಮ್ಮ ವಿಷಯದಲ್ಲಿ ಯಾರಿಗೂ ಯಾವ ತೊಂದರೆಯನ್ನೂ ಕೊಡಬೇಡಿ. ಗುರುದೇವರ ಸೇವೆಗಾಗಿಯೇ ಕೈಲಾಸದಿಂದ ಬಂದವ ನಾನು. ಗುರುದೇವರು ಕೈಲಾಸಕ್ಕೆ ಹೋದಾಗ ನನ್ನ ಕೆಲಸವೂ ಇಲ್ಲಿ ಏನೂ ಇಲ್ಲ. ಇಲ್ಲಿ ಬದುಕಿದರೆ ದೇವರ ದಿವ್ಯ ರೂಪ ನೋಡಿಯೇ ಬದುಕುವೆ. ಇಲ್ಲಿ ದೇಹ ಬಿಟ್ಟು ಗುರುದೇವರಿರುವ ನಮ್ಮ ಕೈಲಾಸಕ್ಕೆ ಹೋಗುವೆ. ಇಷ್ಟು ದಿನಗಳವರೆಗೆ ಮಂದಿರ ಮುಂದುವರಿಯುವುದನ್ನು ನೋಡುವುದಕ್ಕೆ ಉಳಿದೆ. ಈಗ ನನ್ನ ಕೆಲಸವು ಪೂರ್ಣವಾಯಿತು. ನೀವು ಕಂಡ ದೇಹವು ನಾನಲ್ಲ. ದೇಹವನ್ನು ಇಲ್ಲೇ ಬಿಟ್ಟು ನಾನು ನನ್ನ ಗುರುದೇವರ ಧಾಮಕ್ಕೆ ಹೋಗಿದ್ದೇನೆ. ನಿಮ್ಮೆಲ್ಲರ ನಿಜಧಾಮವೂ ಅದೇ ಆಗಿದೆ. ಈ ದೇಹದ ಭ್ರಮೆಯನ್ನು ಬಿಡಿ. ನಾನು, ನನ್ನದು, ನನ್ನಿಂದಲೇ ಎಂಬ ಅಹಂಕಾರ ಮಮಕಾರವನ್ನು ತ್ಯಜಿಸಿ ಸದ್ಗುರು ಗಣೇಶ್ವರಲಿಂಗನ ಆಶ್ರಮದಲ್ಲಿ ಕಾಲವನ್ನು ಕಳೆಯಿರಿ. ಈ ನಾಮ, ರೂಪ, ಅಧಿಕಾರ, ಅಂತಸ್ತು ಶಾಶ್ವತವಲ್ಲ. ನಿನ್ನೆ ಇರಲಿಲ್ಲ, ನಾಳೆಯೂ ಇರುವುದಿಲ್ಲ. ಗೋಡೆಗಳು ಹೊಗೆಯಿಂದ ಕಪ್ಪಾಗಿರಬಹುದು. ಸುಣ್ಣ ಮಾಡಿಯಾದರೂ ಗೋಡೆಯನ್ನು ಬೆಳ್ಳಗೆ ಮಾಡಬಹುದು. ಅಂತಃಕರಣ ಶುದ್ಧಿ ಗುರುಸೇವೆಯಿಂದ ಮಾತ್ರ ಸಾಧ್ಯ. ಸರ್ವೇ ಜನ ಸುಖಿನೋ ಭವಃ. ಇತಿ ಪ್ರಣವ್ ಸ್ವಾಮಿ ಮತ್ತು ಜಗನ್ನಾಥ ಸ್ವಾಮಿ. ಇದು ಅವರ ಆತ್ಮಹತ್ಯೆ ಪತ್ರದ ಫುಲ್ ವಿವರ. ಈ ಆತ್ಮಹತ್ಯೆ ಪತ್ರವನ್ನು ಕಂಪ್ಯೂಟರ್ನಲ್ಲಿ ಸ್ಪಷ್ಟವಾಗಿ ಟೈಪ್ ಮಾಡಲಾಗಿದೆ. ಎಲ್ಲ ಆದಮೇಲೆ ಅದೇನು ಅನುಮಾನ ಬಂತೋ, ಮತ್ತೇನನ್ನಾದರೂ ಬರೆಯಬೇಕು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಅದೇ ಪತ್ರದ ಅಕ್ಕಪಕ್ಕ ಸುತ್ತಮುತ್ತ ಪೆನ್ನಿನಲ್ಲಿ ಏಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇವೆ ಅನ್ನೋದನ್ನು ಗೀಚಿದ್ದಾರೆ. ನಮ್ಮ ನಿಜವಾದ ತಾಣ ಕೈಲಾಸ. ನಾವುಗಳು ಸ್ವ ಇಚ್ಛೆಯಿಂದಲೇ ಕೈಲಾಸಕ್ಕೆ ಹೋಗಿದ್ದೇವೆ. ನಮಗೆ ಯಾರೂ ಶತ್ರುಗಳಿಲ್ಲ. ನಮ್ಮ ಸಾವಿನ ನಂತರ ಯಾರಿಗೂ ತೊಂದರೆ ಕೊಡಬೇಡಿ ಅನ್ನೋದನ್ನೆಲ್ಲ ಬರೆದಿರೋದು ಅಲ್ಲೇ.
ಆತ್ಮಹತ್ಯಾ ಪತ್ರದಲ್ಲಿರೋದು ಇಬ್ಬರ ಸಹಿ ಮಾತ್ರ. ಪತ್ರದಲ್ಲಿ ವೀರಾರೆಡ್ಡಿ ಸಹಿ ಇಲ್ಲ. ಅನುಮಾನ ಹುಟ್ಟಿಸುವುದು ಇದೆ. ಯಾಕಂದ್ರೆ ಮಿಕ್ಕ ಇನ್ನಿಬ್ಬರು ಚಿಕ್ಕ ವಯಸ್ಸಿನವರು. ಅದೆಲ್ಲವೂ ಹೋಗಲಿ ಅಂದರೆ ಇವರು ಹೇಳಿರೋ ಬೇರೆಯವರಿಗೆ ತೊಂದರೆ ಕೊಡಬೇಡಿ ಎಂದಿರೋ ಮಾತು. ಇಷ್ಟೆಲ್ಲ ಯೋಚಿಸಿದವರಿಗೆ 1.5 ತಿಂಗಳು ಮೊದಲೇ ಪ್ಲಾನ್ ಮಾಡಿದ್ದವರಿಗೆ ಅದನ್ನೂ ಟೈಪ್ ಮಾಡಬಹುದಿತ್ತಲ್ಲ ಅನ್ನೋ ಸಂದೇಹ ಬರೋದು ಸಹಜ. ಇವರ ಈ ಆತ್ಮಹತ್ಯಾ ಪತ್ರವೇ ಇಷ್ಟು ಅನುಮಾನ ಸೃಷ್ಟಿಸ್ತಾ ಇದೆ. ಇವರು ಪತ್ರದಲ್ಲಿ ಹೇಳಿದ್ದಾರಲ್ಲ, ಮಠ ಹೇಗೆ ನಡೆಯುತ್ತೆ ನೋಡೋದಕ್ಕೆ ಅಂತ ಇಷ್ಟು ದಿನ ಬದುಕಿದ್ವು ಅಂತ, ಅದನ್ನು ಒಪ್ಕೊಳ್ಳೋದು ಕಷ್ಟ. ಇನ್ನು ಇವರ ಪತ್ರದಲ್ಲಿದೆಯಲ್ಲ, ಗೋಡೆಗಳು ಕಪ್ಪಾಗಿದ್ರೆ ತೊಳೆಯಬಹುದು, ಆದರೆ ಅಂತಃಕರಣ ಶುದ್ಧಿ ಅನ್ನೋದು ಗುರುವಿನಿಂದ ಮಾತ್ರ ಸಾಧ್ಯ ಅನ್ನೋ ಮಾತು ಬೇರೆಯೇ ಅರ್ಥ ನೀಡುತ್ತೆ. ಅದರಲ್ಲೂ 16 ವರ್ಷದ ಹುಡುಗ ಪ್ರಣವ್ರನ್ನ ಸನ್ಯಾಸಿ ಅಂತ ಒಪ್ಪಿಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರಲ್ಲಿ ಹಿರಿಯರಾಗಿದ್ದವರು ಆತನಿಗೆ ತಿಳುವಳಿಕೆ ಹೇಳಬಹುದಾಗಿತ್ತಲ್ವಾ ಅನ್ನೋ ಪ್ರಶ್ನೆಯೂ ಕಾಡುತ್ತೆ. ಇವರ ಸಾವಿನ ಹಿಂದಿನ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳೇ ಸಿಕ್ಕೋದಿಲ್ಲ. ಇದು ಆತ್ಮಹತ್ಯೆ ಅನ್ನೋದಕ್ಕೆ ಇರೋ ಸಾಕ್ಷಿ ಅವರೇ ಬರೆದಿಟ್ಟಿದ್ದ ಆತ್ಮಹತ್ಯಾ ಪತ್ರ. ಆ ಪತ್ರವನ್ನೇ ನಂಬೋಕಾಗ್ತಿಲ್ಲ. ಆ ಪತ್ರದ ಸುತ್ತಲೇ ನೂರಾರು ಅನುಮಾನಗಳು ಹುಟ್ಟಿಕೊಂಡಿವೆ. ಅವುಗಳಿಗೆ ಉತ್ತರ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ.